ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶಿವರೂಪಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋನಲ್ಲಿ ಕೊರಗಜ್ಜ ಸ್ವಾಮಿಯ ಪೂರ್ಣ ಕಥೆಯನ್ನು ತಿಳ್ಕೊಳ್ಳೋಣ. ಆದಷ್ಟು ಸರಳವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀವು ಕೊರಗಜ್ಜ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವುದು ಹೇಗೆ, ಆದಿ ಸ್ಥಳ ಎಲ್ಲಿದೆ, ಎಲ್ಲಿ ಹರಕೆ ನಾವು ತೀರಿಸಬೇಕು, ಹಾಗೆ ಅಲ್ಲಿಗೆ ಟ್ರೈನ್ ಅಲ್ಲಿ ಅಥವಾ ಬಸ್ ನಲ್ಲಿ ಹೋದ್ರೆ ಯಾವ ರೀತಿ ಹೋಗ್ಬೇಕು, ಸ್ವಾಮಿಗೆ ಅಪಮಾನ ಮಾಡಿದ್ರೆ ಏನಾಗುತ್ತೆ, ಯಾವ ರೀತಿ ಕೊರಗಜ್ಜ ಸ್ವಾಮಿಗೆ ಹರಕೆಯನ್ನ ಮಾಡ್ಕೊಳ್ಳುವುದು, ಹರಕೆಯನ್ನ ತೀರ್ಸೋದು ಹೇಗೆ ಅಂತ ಕಂಪ್ಲೀಟ್ ವಿಡಿಯೋನ ಮಾಡಿದ್ದೀನಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದೆ, ಅಲ್ಲಿ ಕ್ಲಿಕ್ ಮಾಡಿ ಆ ವಿಡಿಯೋವನ್ನ ನೋಡಿ. ಕೊರಗಜ್ಜ ಸ್ವಾಮಿಯ ಕಥೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಲಿಂಗಯ್ಯ ನಿಮ್ಮ ನೆಮ್ಮಿರೆ ಕಂದನಂತೆ ಕಾಯ ದೇವಾ ಸಿದ್ದಯ್ಯ ಸ್ವಾಮಿ ಕೊರಗಜ್ಜ ಸ್ವಾಮಿಯ ಕಥೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಹಲವು ವರ್ಷಗಳ ಹಿಂದೆ ಎನ್ಸೂರು ಬರ್ಕೆಯ ಕೊಪ್ಪ ಸ್ನೇಹಿತರೆ. ಈಗ ಕೊರಗಜ್ಜ ಸ್ವಾಮಿಯನ್ನ ನಾವು ಅವಾಗ ತನಿಯಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೊರಗಜ್ಜನ ಊರು ಎಂದರೆ ಎನ್ಸೂರು ಬರ್ಕೆಯ ಕೊಪ್ಪ ಸ್ನೇಹಿತರೆ. ಎನ್ಸೂರು ಬರ್ಕೆ ಅಲ್ಲಿ ಕೊರಗ ಜನಾಂಗದವರು ವಾಸಿಸುವ ಪ್ರದೇಶ, ಆ ಜಾಗವನ್ನ ಕೊಪ್ಪ ಎನ್ನುತ್ತಾರೆ. ಅಲ್ಲಿ ಈಗ ನಾವು ಪೂಜಿಸುವಂತ ಕೊರಗಜ್ಜ ಸ್ವಾಮಿಯ ಜನ್ಮಸ್ಥಳ. ತಂದೆ ಹೆಸರು ಕುರವನಕೋಡಿ ಅಂತ, ತಾಯಿ ಹೆಸರು ಮೈರಕಿ. ಮೈರಕಿಗೆ ಹಲವು ವರ್ಷಗಳ ಕಾಲ ಮಕ್ಕಳು ಇರಲಿಲ್ಲ. ಅವರ ಜನಾಂಗದವರೇ ಅವಳನ್ನು ಬಹಳ ಅವಮಾನಿಸ್ತಿದ್ರು. ಆದ್ರಿಂದ ಆಕೆ ಕದ್ರಿಯ ಆರಾಧ್ಯ ಮೂರ್ತಿಗೆ, ಈಗಿನ ಮಂಗಳೂರಿನಲ್ಲಿರುವ ಕದ್ರಿ ಮಂಜುನಾಥ ಸ್ವಾಮಿಯಲ್ಲಿ ಮತ್ತು ಎನ್ಸೂರು ಬರ್ಕೆಯ ಮೂಲಕ್ಕೆ ಅರ್ಕೆಯನ್ನು ಮಾಡಿಕೊಂಡ್ಳು. ನನಗೆ ಮಕ್ಕಳಾದರೆ ನಿಮಗೆ ಅರ್ಕೆಯನ್ನು ತೀರಿಸ್ತೇನೆ ಅಂದ್ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಬರ್ತಾಳೆ. ನಂತರ ಒಳ್ಳೆಯದಾಯಿತು, ಆಕೆ ಗರ್ಭಿಣಿ ಆದಳು ಮತ್ತು 7ನೇ ತಿಂಗಳಿನಲ್ಲಿ ಸೀಮಂತವಾಯಿತು. 9ರಿಂದ 10ನೇ ತಿಂಗಳಿನಲ್ಲಿ ನಾವು ಈಗ ಪೂಜಿಸುವ ಕೊರಗಜ್ಜ ಸ್ವಾಮಿ ಹುಟ್ಟುತ್ತಾರೆ. ಅಂದ್ರೆ ಅವರಿಗೆ ಆಗ ಆ ಹೆಸರು ಇರಲಿಲ್ಲ. ಅವರ ನಾಮಕರಣದ ಹೆಸರು ತನಿಯಾ. ಆ ತನಿಯನ ಜನನವಾಯಿತು. ಬಹಳ ಆಕರ್ಷಕವಾದ ರೂಪವು, ಮುಖದಲ್ಲಿ ಭಾರಿ ಒಂದು ರೀತಿಯ ಕಳೆ, ಸುಂದರವಾದ ಮಗು ತನಿಯಾ. ಆದ್ರೆ ಮಗು ತನಿಯಾ ಹುಟ್ಟಿದ ನಂತರ ತಾಯಿಯ ಪ್ರೀತಿ ಸಿಗೋದಿಲ್ಲ. ಹುಟ್ಟಿದ ಕೆಲ ಸಮಯದಲ್ಲಿ ತಾಯಿಯ ಎದೆಹಾಲನ್ನು ಕುಡಿಯುವ ಭಾಗ್ಯವನ್ನು ಕಳೆದುಕೊಳ್ಳುತ್ತಾರೆ ತನಿಯಾ. ಏಕೆಂದ್ರೆ ತಾಯಿಯು ತನಿಯಾ ಹುಟ್ಟಿದ ನಂತರ ತೀರಿ ಹೋದಳು. ತಂದೆಯ ಕೈ ತುತ್ತು ತಿನ್ನುವ ಭಾಗ್ಯವನ್ನು ಕಳೆದುಕೊಂಡ ತನಿಯಾ. ತಂದೆಯು ಕೂಡ ತೀರಿ ಹೋದರು. ತನಿಯಾನು ಅನಾಥರಾದರು, ತಬ್ಬಲಿಯಾದರು. ಆ ಪುಟ್ಟ ಹುಡುಗ ತನಿಯಾ ಅವರ ಬಾಲ್ಯದಲ್ಲಿ ದಿಕ್ಕು ತೋಚದಂತಾಗ್ತದೆ. ಅವರಿಗೆ ಅನಾಥನಾಗಿರುವೆ ಎಂಬ ಭಾವನೆ ತನಿಯನಿಗೆ ಬಾಲ್ಯದಿಂದಲೂ ಬಹಳ ನೋವು ಮನಸ್ಸಿಗೆ. ನಾನು ಮೊದಲೇ ಹೇಳಿದಂತೆ ಕೊರಗ ಜನಾಂಗದವರು ವಾಸಿಸುತ್ತಿದ್ದ ಜಾಗ ಕೊಪ್ಪ. ಅಲ್ಲಿಗೆ ಮಹಾಮಾರಿ ಒಂದು ಬಂದ್ಬಿಡ್ತು ಸ್ನೇಹಿತರೆ. ಮೊನ್ನೆ ಕೊರೋನಾ ಬಂದಿತ್ತಲ್ಲ, ಆ ರೀತಿಯಾದಂತ ಒಂದು ರೀತಿಯ ಮಹಾಮಾರಿ ಇದ್ದಂತ ಸಮುದಾಯ ಜನರೆಲ್ಲರೂ ಬಹಳಷ್ಟು ತೀರಿ ಹೋದರು. ಆ ಸಮುದಾಯದವರ ಜೊತೆಗಿದ್ದ ತನಿಯನು ಅವನ ಕಣ್ಣು ಮುಂದೆ ಲೆಕ್ಕವಿಲ್ಲದಷ್ಟು ಜನ ತೀರಿ ಹೋದರು. ತನಿಯನಿಗೆ ಈ ರೀತಿ ಜನ ಎಲ್ಲ ತೀರಿ ಹೋದರಲ್ಲ ಎಂದು ಯೋಚನೆ, ಮುಂದೆ ನನ್ನ ಪಾಡು ಏನು, ನನ್ನ ಜೀವನಕ್ಕೆ, ಊಟ ಬಟ್ಟೆಗೆ ಮತ್ತೆ ಇನ್ನಿತರ ಎಲ್ಲಾ ವಿಷಯಗಳಿಗೆ ಏನು ಮಾಡೋದು, ಎಲ್ಲಿ ಹೋಗೋದು ನಾನು ಅಂತ ಬಾಲ್ಯದ ಹುಡುಗ ತನಿಯಾ ಆ ಯೋಚನೆಯಲ್ಲೇ ಅವರು ಊರು ಬಿಟ್ಟು ರಾತ್ರಿ ಎಲ್ಲ ಕೆಲವು ಪ್ರದೇಶಗಳನ್ನ ದಾಟ್ಕೊಂಡು ರಾತ್ರಿ ಇಡೀ ನಡೆದುಕೊಂಡು ಬೆಳಗಿನ ಜಾವ ಒಂದು ಜಾಗಕ್ಕೆ ಬಂದರು. ಅವರಿಗೆ ಒಂದೇ ಯೋಚನೆ, ನನ್ನ ಜೀವನ ಹೇಗೆ ಇನ್ನು ಮುಂದೆ, ನನ್ನ ಊಟ ವಸತಿ ಎಲ್ಲವೂ ಅವರಿಗೆ ಪ್ರಶ್ನೆಯಾಗಿ ಉಳಿದಿತ್ತು. ಏನ್ ಮಾಡ್ತಾರೆ ಆಲೋಚನೆ ಮಾಡಿಕೊಂಡು ಬೆಳಗಿನ ಜಾವದ ಹೊತ್ತಿನಲ್ಲಿ ಆಗ ಪೂರ್ವಕ್ಕೆ ಮುಖ ಮಾಡಿ ಸೂರ್ಯನನ್ನ ನೋಡ್ಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಸೂರ್ಯದೇವ, ಇನ್ನು ಮುಂದೆ ಹೇಗೆ ನನ್ನ ಜೀವನ, ನನಗೆ ಊಟ, ಜನ ಬಾಂಧವ್ಯ ಎಲ್ಲವೂ ಬೇಕಾಗಿದೆ, ನೀನ್ ದಾರಿ ತೋರಿಸು, ನನ್ನನ್ನು ಈ ಪ್ರಪಂಚದಲ್ಲಿ ಬದುಕುವ ಅವಕಾಶ ಇದೆ ಅಂತಾದ್ರೆ ಅವಕಾಶವನ್ನು ಕಲ್ಪಿಸಿಕೊಡು ಎಂದು ದೇವರಲ್ಲಿ ಪ್ರಾರ್ಥನೆ ಇಡ್ತಾರೆ. ಆ ಬೇಡಿದ ಪ್ರಾರ್ಥನೆ ಅವರ ಮುಗ್ಧ ಭಕ್ತಿಯ ಪ್ರೀತಿಗೆ ಪ್ರಾರ್ಥನೆ ದೇವರಿಗೆ ತಕ್ಷಣ ಅರಿವಾಗಿದೆ. ಆ ಕದ್ರಿ ಆ ಕಡೆ ಒಂದು ಸಂಸಾರ ಹೋಗುತ್ತಿತ್ತು. ಬಿಲ್ಲವ ಸಮುದಾಯದವರು ಆ ಪ್ರದೇಶದಲ್ಲಿನ ಬಿಲ್ಲವ ಸಮುದಾಯದ, ಬಿಲ್ಲವ ಅಂದ್ರೆ ಪೂಜೆ ಮಾಡುವಂತ ಸಮುದಾಯ ಅಂತಾರೆ ಸ್ನೇಹಿತರೆ. ಬೈರಕೆ ಎನ್ನುವ ಒಂದು ಹೆಂಗಸು ತನ್ನ ಮಗಳು ಮೈನಕೆ ಹಾಗೂ ಮಗ ಚೆನ್ನಯ್ಯ ಜೊತೆಯಾಗಿ ನಡ್ಕೊಂಡು ಹೋಗ್ತಾ ಇದ್ರು. ಆಗ ನಡ್ಕೊಂಡು ಹೋಗ್ತಾ ಇದ್ದಾರೆ. ಆಗ ತನಿಯನು ಯಾರಾದ್ರೂ ನನ್ನನ್ನು ನೋಡಲಿ ಎಂದು ಬೇಕಂತಲೇ ಕಿಸ್ಸಕ್ಕನ್ನೇ ನಗುವ ರೀತಿ, ಅಳುವ ರೀತಿ ಮಾಡುತ್ತಿದ್ದರು. ಹಾಗೆ ನಗುವ ರೀತಿ ಅಲ್ಲಿ ಬಿಡೋದು, ಆದ್ರೆ ನಗ್ತಾ ಇಲ್ಲ, ಅಳೋ ರೀತಿ ಮಾಡ್ತಿದ್ದಾರೆ, ಆದ್ರೆ ಕಣ್ಣಲ್ಲಿ ನೀರಿಲ್ಲ, ಬೇಕಂತಲೇ ಮಾಡುತ್ತಿದ್ದ ಹುಡುಗ ತನಿಯಾ. ಇದನ್ನ ನೋಡಿಕೊಂಡು ತಾಯಿ ಬೈರಕೆ ಮಗಳು ಮೈನಕ್ಕೆ ಹೇಳಿದಳು, ಆ ಮಗು ತನಿಯಾ ವಿಶೇಷವಾಗಿ ಆ ರೀತಿ ಆಡ್ತಿದ್ದನ್ನ ಇವರು ಪರಸ್ಪರ ಮಾತಾಡ್ಕೊಂಡ್ರು. ಒಂದು ಮಗು ಏನಾಗಿದೆ ವಿಚಾರಿಸ್ಬೇಕು ಅಂತ ಅವರು ಬಂದ್ರು. ಆ ಬೈರತಿ ತನಿಯನನ್ನ ತಿರುಗಿ ನೋಡಿದಳು. ಆಗ ಅವಳಿಗೆ ವಿಶೇಷವಾಗಿ ಆಕರ್ಷಣೆ ಆಯಿತು. ಮಗುವನ್ನ ನೋಡುತ್ತಾಳೆ. ದೈವಿ ಕಳೆ ಇರುವಂತ ಮಗು ಹುಡುಗ ತನಿಯಾ. ಆ ರೀತಿಯಾದಂತ
ಅಂತ ನೋಟದಲ್ಲಿ ಭಾವ ಉಂಟಾಗಿತ್ತು ಅವಳಿಗೆ. ಆಗ ಅವಳು ತನಿಯನನ್ನು ವಿಚಾರಿಸಿದಳು, ನಿನ್ನ ಹೆಸರೇನು, ನೀನು ಎಲ್ಲಿಯವನು, ನಿನ್ನ ಊರು ಯಾವುದು, ಈ ರೀತಿಯಾಗಿ ಎಲ್ಲವನ್ನೂ ಕೇಳಲಾಗಿ ತನಿಯನು ನಡೆದ ಎಲ್ಲಾ ವಿಷಯವನ್ನು ಆಕೆಗೆ ವಿವರಿಸಿದನು. ಆ ಮಗು ತನಿಯ ಕಣ್ಣೀರು ಸುರಿಸುತ್ತಾ, ನನಗೆ ಇಂದು ಮುಂದು ಯಾರು ಇಲ್ಲ, ನನ್ನ ಜೊತೆ ಇದ್ದ ಕೊಪ್ಪದ ಜನರು ಎಲ್ಲರೂ ಮಹಾಮಾರಿ ಬಂದು ತೀರಿ ಹೋದರು. ಆ ಬೈರಕ್ಕೆಗೆ ಮನಸ್ಸು ಕರಗುತ್ತದೆ, ನೀನು ನನ್ನ ಜೊತೆಯಲ್ಲಿ ಬರುವೆಯ ತನಿಯ ಎಂದು ಕೇಳುತ್ತಾಳೆ. ತನಿಯನಿಗೆ ಬಹಳ ಸಂತೋಷವಾಯಿತು, ಆಸರೆಯ ಜೀವನ ಸಿಗುತ್ತಿದೆ ಎಂದು ಖುಷಿಯಾಯಿತು. ನಿಮ್ಮ ಜೊತೆಯಲ್ಲಿ ಇರುತ್ತೇನೆ ಎಂದರು. ತನಿಯ, ನಿನ್ನ ಜಾತಿ ಯಾವುದಪ್ಪ ಎಂದು ಅವರು ಕೇಳಿದಾಗ ಕಾಡು ಕೊರಗ ಎಂದು ತಿಳಿಸಿದರು. ಸರಿ ಬಾ ನನ್ನ ಜೊತೆ ಎಂದಳು. ಬೈರಕ್ಕೆ ತನ್ನ ತಲೆಯ ಮೇಲೆ ಇದ್ದ ಸಿಂಬಿ ಬಟ್ಟೆಯನ್ನು ತನಿಯನಿಗೆ ಕೊಟ್ಟಳು. ಅಂದ್ರೆ ತಲೆ ಮೇಲೆ ಭಾರ ಹೊರಕ್ಕೆ ಬಟ್ಟೆಯನ್ನ ಸುತ್ತಕೊಂಡು ರೌಂಡ್ ತಲೆ ಮೇಲೆ ಮಾಡ್ಕೊಂಡಿರ್ತಾರಲ್ಲ, ಸಿಂಬಿ ಅಂತ ಹೇಳ್ಬೋದು ಸ್ನೇಹಿತರೆ. ಅಲ್ಲಿ ಅದನ್ನ ಚೆರಿಯೆ ಅಂತ ಹೇಳುತ್ತಾರೆ. ಅಂದ್ರೆ ನಾವಿಲ್ಲಿ ಸಿಂಬಿ ಅಂತೀವಲ್ಲ, ಅದೇನೆ ಸ್ನೇಹಿತರೆ. ಆ ಸಿಂಬಿಯನ್ನ ಕೊಟ್ಟಳು. ಅದನ್ನ ವಸ್ತ್ರ ಮಾಡ್ಕೊಂಡು ತನಿಯ ಉಟ್ಕೊಂಡ. ಆ ತಾಯಿಗೆ ತನಿಯ ಹೇಳುತ್ತಾರೆ, ಅಮ್ಮ ನೀವು ಮುಂದೆ ಮುಂದೆ ಹೋಗಿ, ನಾನು ಹಿಂದೆ ಹಿಂದೆ ಬರುತ್ತೇನೆ ಎಂದರು. ಸಾಕು ತಾಯಿ ಆದಳು ಬೈರಕ್ಕೆ. ಯಾವ ರೀತಿ ಇತ್ತು ಅಂದ್ರೆ, ತನಿಯನು ಮನೆಗೆ ಬರುವುದೇ ತಡ, ಎಲ್ಲವೂ ಆಶ್ಚರ್ಯ. ಆ ಮನೆಯೇ ಏಳಿಗೆ ಆಗಿದೆ, ಸಿರಿವಂತಿಕೆ ಬಂದಿದೆ, ಎಲ್ಲರೂ ಸುಖ ಜೀವನವನ್ನು ಮಾಡಲು ಶುರು ಮಾಡುತ್ತಾರೆ. ಆ ಎನ್ಸೂರು ಬರ್ಕೆಯಲ್ಲಿ ಸಂಪತ್ತು ಸೌಭಾಗ್ಯ ತುಂಬಿ ತುಳುಕುತ್ತದೆ. ಸಾಕು ತಾಯಿ ಬೈರಕ್ಕೆಗೆ ಬಹಳ ಸಂತೋಷ ತನಿಯನನ್ನು ನೋಡಿ. ನೀನು ಬಂದ ಗಳಿಗೆ ನಮ್ಮಗಳ ಜೀವನಗಳೇ ಬದಲಾಗಿ ಹೋಯಿತು ತನಿಯ, ಸಂತೋಷ ಮನೆ ಮಾಡಿದೆ ಎಂದಳು. ಎಂದು ಖುಷಿಯಾಗಿ ತನಿಯನನ್ನು ನೋಡಿಕೊಳ್ತಾಳೆ. ಬೈರಕ್ಕೆ ಇವರು ಸೇಂದಿ ವ್ಯಾಪಾರ ಮಾಡುವವರು, ಅಂದ್ರೆ ಸೇಂದಿ ಇಳಿಸುವಂತದ್ದು, ಆ ಸೇಂದಿನ ಕಲೆಕ್ಟ್ ಮಾಡಿಕೊಂಡು ಸೇಂದಿ ವ್ಯಾಪಾರ ಮಾಡುವಂತದ್ದು ಇವರ ಕೆಲಸ. ತನಿಯನ ಕಾಲ್ಗುಣ ಇವರ ಸೇಂದಿ ವ್ಯಾಪಾರ ಬಹಳ ಜೋರಾಗಿ ಹೆಚ್ಚಿನ ಬೇಡಿಕೆಗಳಲ್ಲಿ ಮಾರಾಟವಾಗ್ತಿತ್ತು. ಮೊದಲು ವ್ಯಾಪಾರ ಕಮ್ಮಿ, ಈಗ ತನಿಯ ಬಂದ ಮೇಲೆ ಈಗ ಎಷ್ಟು ಸೇಂದಿ ಸಂಗ್ರಹವಾದರೂ ಬೇಗ ಬೇಗ ಮಾರಾಟವಾಗುತ್ತಿದೆ. ಎಲ್ಲ ಅಭಿವೃದ್ಧಿ ಕಾಣಲು ತೊಡಗಿತ್ತು. ಬೈರಕ್ಕೆ, ತನಿಯ ನಿನ್ನ ಪಾದ ಸ್ಪರ್ಶದಿಂದ ಎಷ್ಟು ಅಭಿವೃದ್ಧಿ ಐಶ್ವರ್ಯ ಹೆಚ್ಚಿತು ಎಂದು ಸಂತೋಷ ಆ ಸಾಕು ತಾಯಿಗೆ. ಆದರೆ ಬೈರಕ್ಕೆಗೆ ಒಂದು ಸಮಸ್ಯೆ ಉಂಟಾಯಿತು. ಆಕೆ ಬಳಿ ಕೆಲಸ ಮಾಡುತ್ತಿದ್ದ ಹಲವರು ಕೆಲಸವನ್ನ ಬಿಟ್ಟು ಹೋದ್ರು. ಏಕೆಂದರೆ ತನಿಯನು ಬಂದ ನಂತರ ಅವರು ಕೆಲಸವನ್ನ ಹೇಗ್ ಬಿಟ್ಟು ಹೋಗ್ತಾರೆ. ತನಿಯನು ಕೀಳು ಜಾತಿಯವನು, ಈ ಕೀಳು ಜನಾಂಗದ ಹುಡುಗ ಎಂಬ ಭಾವನೆಯಿಂದ ಇವನು ಇರುವ ಜಾಗದಲ್ಲಿ ನಾವು ಇರುವುದು ಬೇಡ ಎಂದು ಎಲ್ಲರೂ ಕೆಲಸ ಬಿಟ್ಟು ಹೋದರು. ಇನ್ನು ಬೈರಕ್ಕೆಗೆ ಯೋಚನೆ ಬಂತು, ಏನು ಮಾಡುವುದು ಇನ್ನು ಮುಂದೆ, ಇಷ್ಟು ಜನ ಮಾಡುವ ಕೆಲಸ ಅಂದರೆ ಸೇಂದಿ ತೆಗೆಯುವ ಕೆಲಸಕ್ಕೆ ಜನ ಬೇಕು ಎಂದು ತಲೆ ಬಿಸಿ ಮಾಡಿಕೊಂಡು ಏನು ಮಾಡುವುದು ಎಂದು ತನಿಯನನ್ನು ಕೇಳಿದಳು. ಆಗ ತನಿಯನು, ಅಮ್ಮ ಏನು ಬೇಸರ ಮಾಡಿಕೊಳ್ಳಬೇಡಿ, ಕಣ್ಣೀರು ಸುರಿಸಬೇಡಿ, ಅಷ್ಟು ಜನ ಮಾಡುವ ಕೆಲಸವನ್ನು ನಾನು ಒಬ್ಬನೇ ಮಾಡುತ್ತೇನೆ ಎಂದರು. ಆಗ ತಾಯಿಗೆ, ಅಷ್ಟು ಜನ ಮಾಡುವ ಕೆಲಸ ನಿನ್ನ ಒಬ್ಬನ ಕೈಲಿ ಮಾಡಲು ಆಗುವುದಿಲ್ಲ ಮಗ ಎಂದರು. ಭರವಸೆ ಕೊಟ್ಟಂತೆ ಮಾಡುತ್ತಿದ್ದರು ತನಿಯ. ಸರಿ, ಬೈರಕ್ಕೆಯವರು ವರ್ಷ ವರ್ಷ ಸಂಪ್ರದಾಯ ಕದ್ರಿ ಮಂಜುನಾಥ ಸ್ವಾಮಿಗೆ ಜಾತ್ರೆಗೆ ಹೊರೆ ಕಾಣಿಕೆಯನ್ನು ಕೊಡುವ ಅಭ್ಯಾಸವನ್ನು ಇಟ್ಟುಕೊಂಡಿದ್ರು. ಅಂದ್ರೆ ಇವರು 7 ಜನ ಬರುವಷ್ಟು ಹೊರೆ ಕಾಣಿಕೆಯನ್ನ ದೇವಸ್ಥಾನಕ್ಕೆ ಹರಕೆಯ ರೂಪದಲ್ಲಿ ಕೊಡ್ತಾ ಇದ್ರು. ಈಗ ಆ ಬೈರಕ್ಕೆಗೆ ಆ ವರ್ಷದಲ್ಲಿ ಯೋಚನೆ ಬಂತು, ಈಗ ಹೊರೆ ಕಾಣಿಕೆಯನ್ನು ಕದ್ರಿ ದೇವಸ್ಥಾನಕ್ಕೆ ಕೊಂಡು ಹೋಗುವವರು ಕೊಡುವವರು ಯಾರು, ಯಾವ ಕೆಲಸಗಾರರು ಇಲ್ಲ, ಹೊತ್ತುಕೊಂಡು ಕದ್ರಿ ಮಂಜುನಾಥ ಸ್ವಾಮಿಗೆ ಹೊರೆ ಕಾಣಿಕೆಯನ್ನು ಹೇಗೆ ತಲುಪಿಸುವುದು, ಕೂಲಿಯವರಿಲ್ಲ. ಇಂತಹ ಸಂದರ್ಭದಲ್ಲಿ ಆಗ ತನಿಯ ಅವರು ಅಮ್ಮನ ಬಳಿ, ಚಿಂತಿಸಬೇಡಿ ತಾಯಿ, ಅಮ್ಮ ಆ 7 ಜನ ಹೊತ್ತುಕೊಂಡು ಹೋಗಿ ಕೊಡ್ತಿದ್ದ ಹೊರೆ ಕಾಣಿಕೆಯನ್ನು ನಾನು ಒಬ್ಬನೇ ಹೊತ್ಕೊಂಡು ಹೋಗಿ ಕೊಡ್ತೇನೆ, ಆದ್ರೆ ನೀವೇನ್ ಕೊಡಬೇಕು ನನಗೆ. ಅಮ್ಮ ಆ 7 ಜನ ಹೊತ್ತುಕೊಂಡು ಹೋಗಿ ಕೊಡುತ್ತಿದ್ದ ಹೊರೆ ಕಾಣಿಕೆಯನ್ನು ನಾನು ಒಬ್ಬನೇ ಹೊತ್ಕೊಂಡು ಹೋಗಿ ಕೊಟ್ಟು ಬರುತ್ತೇನೆ ಅಮ್ಮ ಎಂದರು. ತಾಯಿ ನುಡಿದಳು, ಇಲ್ಲ ಮಗನೇ, 7 ಜನ ಹೊರುವ ಹೊರೆ ಕಾಣಿಕೆ ನೀನೊಬ್ಬನೇ ಹೊರಲು ಸಾಧ್ಯವಿಲ್ಲ ಮಗ ಎಂದಾಗ ತನಿಯನು, ಇಲ್ಲ ತಾಯಿ, ಆ 7 ಜನ ಹೊರುತ್ತಿದ್ದ ಹೊರೆಯನ್ನು ಒಂದು ಹೊರೆ ಮಾಡಿ, ಅಂದ್ರೆ ಅಷ್ಟು ಹೊರೆಯನ್ನ ಒಂದು ಕಟ್ಟಿ ನಾನು ಕೊಟ್ಟು ಬರುತ್ತೇನೆ. ಒಂದ್ ಕಡೆ ತಾಯಿಗೆ ಸಂತೋಷ, ಒಂದ್ ಕಡೆ ಆತಂಕ, ದುಃಖ. ಆ ಸಂದರ್ಭ ಬಂತು. ತನಿಯನು ಹೇಳ್ತಾರೆ, ನಾನು ಹೊತ್ಕೊಂಡೋಗಿ ಕೊಟ್ಟು ಬರ್ತೀನಿ ತಾಯಿ, ದುಃಖಿಸಬೇಡಿ, ಆ 7 ಜನಕ್ಕೆ ನೀವೇನ್ ಕೊಡ್ತಾ ಇದ್ರಿ ಅದನ್ನ ನನಗೆ ಕೊಡಿ. ತಾಯಿ ಅಂದಳು, ಸರಿ ಆಯ್ತು ಮಗನೇ. ಆ 7 ಜನಕ್ಕೆ ಏನ್ ಕೊಡ್ತಾ ಇದ್ರು, ಏನ್ ಪದಾರ್ಥಗಳದು, ಏನ್ ವಸ್ತುಗಳು ಅಂದ್ರೆ 7 ಸೇರು ಅಕ್ಕಿ ಅನ್ನ, 7 ಸೇರು ತಿಂಡಿ ಖಾದ್ಯಗಳು ಪದಾರ್ಥಗಳು, 7 ಜನಕ್ಕೆ 7 ಬೀಡ ಎಲೆ ಅಡಕೆ, 7 ಜನಕ್ಕೆ 7 ಸಾರಾಯಿ, 7 ಕುಪ್ಪಿ ಸೇಂದಿ, ಈ ರೀತಿಯಾಗಿ 70 ಬಾಂಗುಡೆ, ಈ ರೀತಿ 7 ಜನಕ್ಕೆ ಕೊಡುವಂತೆ ಸಮನಾಗಿ ಊಟ ದಿನಸಿಗಳನ್ನು ಕೊಟ್ಟರೆ ನಾನು ಹೋಗುತ್ತೇನೆ ಎಂದರು. ಸರಿ ಆಯ್ತು ತಾಯಿ ಅವೆಲ್ಲವನ್ನು ಕೊಟ್ಟಳು, ಮಾಡಿ ಬಡಿಸಿದರು. ಅವೆಲ್ಲವನ್ನು ಸಂಪೂರ್ಣವಾಗಿ ಉಂಡರು ತನಿಯನಿಗೆ ಮಾಂಸಾಹಾರಿ ಊಟಗಳು ಇಷ್ಟ, ಅಂದರೆ ಅದರಲ್ಲೂ ಬಾಂಗುಡೆ ಮೀನು ಮುಂತಾದವು. ಇದೇ ರೀತಿ ಎಲ್ಲವನ್ನು ಪದಾರ್ಥಗಳನ್ನು ತನಿಯನು ಸ್ವೀಕರಿಸಿದನು. ಊಟ ಮಾಡಿದರು. ತಾಯಿಯ ಕಣ್ಣಲ್ಲಿ
ನೀರು ಬರುತ್ತಿದೆ. ತನಿಯನು ಅಷ್ಟು ಹೊರೆ ಹೊರಲು ಮೊದಲು ಅವರು ಸೊಂಟಕ್ಕೆ ಎತ್ಕೊಂಡ್ರು, ಆನಂತರ ಹೆಗಲಿಗೆ ಎತ್ಕೊಂಡ್ರು, ಆಮೇಲೆ ತಲೆ ಮೇಲೆ ಎತ್ತು ಮಡಿಕೊಂಡ್ರು. ಎಷ್ಟು ಭಾರ ಹೊತ್ಕೊಂಡು ಹೋಗ್ತೀಯ ಮಗ, ನಿನ್ನ ಕೈನಲ್ಲಿ ಆಗುವುದಿಲ್ಲ ಎಂದು ತಾಯಿಗೆ ದುಃಖ. ಆಗ ತಾನೇ ತನಿಯ ಒಮ್ಮೆಲೆ ಹೇಳುತ್ತಾರೆ, ಅಮ್ಮ ಕಣ್ಣೀರು ಹಾಕಬೇಡ, ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದರು. ಈಗ ಕದ್ರಿ ಮಂಜುನಾಥ ಸ್ವಾಮಿಗೆ ಬೈರಕೆಯ ಕಾಣಿಕೆಗಳನ್ನು ತಲೆ ಮೇಲೆ ಹೊತ್ಕೊಂಡು ಹೋಗುತ್ತಿದ್ದಾರೆ ತನಿಯ. ಹೋಗುವ ತನಿಯನನ್ನು ನೋಡಿಕೊಂಡು ಅಳುತ್ತಿದ್ದಾಳೆ ಸಾಕು ತಾಯಿ ಬೈರಕೆ. ಅಷ್ಟು ಹೊರೆಯನ್ನು ತಲೆ ಮೇಲೆ ಹೊತ್ಕೊಂಡು ಹೋಗ್ತಿರೋ ಮಗನನ್ನ ತಾಯಿ ಹಿಂದೆಯಿಂದ ನೋಡ್ತಿದ್ದಾಳೆ. ತಾಯಿ ಕೇಳಿದಳು, ಮಗ ನಿನಗೆ ಸಾಧ್ಯವಾಗ್ತಿದೆಯಾ ಮಗನೇ, ನಿನಗೆ ಕಷ್ಟವಾದೀತು ಎಂದಳು. ಇಲ್ಲವಾದ್ರೆ ತಿಳಿಸು, ಕದ್ರಿ ಮಂಜುನಾಥನಲ್ಲಿ ಕ್ಷಮೆಯನ್ನು ಕೇಳ್ತೀನಿ ಈ ಬಾರಿ ಎಂದಾಗ ತಾಯಿಗೆ ಕೊನೆಗೂ ಕುತೂಹಲ, ಗೊಂದಲ ಮತ್ತು ಆಶ್ಚರ್ಯದಿಂದ ಕೇಳ್ತಾಳೆ, ತನಿಯ ಈಗಲಾದರೂ ಹೇಳು, ನೀನು ಯಾರು ಎಂದಾಗ ತನಿಯ ಹೇಳ್ತಾರೆ, ಅಮ್ಮ ನಾನು ಯಾರು ಏನು ಎನ್ನುವುದು ಸ್ವಲ್ಪ ಸಮಯದಲ್ಲೇ ನಿನಗೆ ತಿಳಿಯುತ್ತದೆ, ಕಣ್ಣೀರು ಸುರಿಸಬೇಡಿ. ಆಗ ತನಿಯ, ಇಲ್ಲ ಅಮ್ಮ, ನನ್ನ ಕೈನಲ್ಲಿ ಆಗುತ್ತದೆ, ಹೋಗುತ್ತಿದ್ದೇನೆ. ನೀನು ನನ್ನ ಬೆನ್ನನ್ನು ಮಾತ್ರ ನೋಡುತ್ತಿದ್ದೀಯ, ನನ್ನ ಹೊಟ್ಟೆಯನ್ನು ನೀನು ನೋಡುತ್ತಿಲ್ಲ. ನನ್ನ ಹೊಟ್ಟೆಯನ್ನು ನೋಡುವ ಸೌಭಾಗ್ಯದಿಂದ ಇನ್ನು ನೀವು ವಂಚಿತರಾಗುತ್ತೀರಿ. ನಾನು ಮತ್ತೆ ಇದೇ ರೂಪದಲ್ಲಿ ಬರುತ್ತೇನೆ ಎನ್ನುವುದು ನಿಶ್ಚಯ ಇಲ್ಲ ಅಮ್ಮ ಎಂದರು ತನಿಯ. ನಾನು ಹೊತ್ತುಕೊಂಡು ಹೋಗುತ್ತಿದ್ದೇನೆ ಅಮ್ಮ, ಮತ್ತೆ ಬರದಿದ್ದರೆ ನನ್ನನ್ನು ನೀನು 1 ಬಾರಿ ಕರಿಯಮ್ಮ, ನಾನು 9 ಬಾರಿ ಹೋಗೊಟ್ಟು ಬರುತ್ತೇನೆ, ನಿನ್ನ ಆಶಯಗಳನ್ನು ನೋಡುತ್ತೇನೆ ಎಂದು ಹೇಳಿ ಹೊರಟು ಹೋದರು. ಇಲ್ಲಿ ತನಿಯ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನದ ಮುಂದೆ ಬಂದರು. ದೇವಸ್ಥಾನದ ಪೂಜೆ ಮಾಡುವವರು ತನಿಯನನ್ನು ನಿಲ್ಲಿಸಿದರು. ತನಿಯನನ್ನು ನಿಲ್ಲಿಸಿ ಇಲ್ಲೇ ನಿಲ್ಲು ಎಂದರು. ದೇವಸ್ಥಾನದ ಒಳಗೆ ನೀನು ಬರುವ ಹಾಗಿಲ್ಲ, ನಿನ್ನ ಜನಾಂಗದವರು ಎಂದರು. ನಿನಗೆ ದೇವಸ್ಥಾನದ ಒಳಗೆ ಪ್ರವೇಶವಿಲ್ಲ ಮತ್ತು ನೀನು ತಂದಿರುವ ಕಾಣಿಕೆಯನ್ನು ದೇವಸ್ಥಾನ ಸ್ವೀಕರಿಸುತ್ತದೆ. ತನಿಯನಿಗೆ ಬಹಳ ಸಿಟ್ಟು, ಕೋಪ ಬಂದಿದೆ. ನಾನು ತಂದಿರುವ ಹೊರೆ ಕಾಣಿಕೆಯನ್ನು ದೇವಸ್ಥಾನ ಒಳಗೆ ಹಾಕು ಎನ್ನುತ್ತಿದ್ದೀರಿ, ಆದ್ರೆ ನಾನು ಒಳಗೆ ಬರುವ ಹಾಗಿಲ್ಲ ಎನ್ನುತ್ತಿದ್ದೀರಿ. ನನ್ನ ಹೊರೆ ಕಾಣಿಕೆ ನಿಮಗೆ ಬೇಕಾಗುತ್ತದೆ, ಆದ್ರೆ ನಾನು ಒಳಗೆ ಬರುವುದು ನಿಮಗೆ ಇಷ್ಟವಿಲ್ಲ. ನಾನು ತಂದಿರುವ ಕಾಣಿಕೆ ದೇವರಿಗೆ ಆಗುತ್ತೆ, ನಾನು ಆಗಲ್ವಾ ಅಂತ ಬಹಳ ಕೋಪ, ಸಿಟ್ಟು ಬಂದಿದೆ ತನಿಯನಿಗೆ. ಬಹಳಷ್ಟು ಮಾತುಕತೆ ಆಯಿತು, ತುಂಬಾ ವಾದಗಳು ನಡೆದವು. ತನಿಯನು ದೇವಸ್ಥಾನದ ಒಳಗೆ ಹೋಗಲು ಅವರು ಬಿಡಲೇ ಇಲ್ಲ. ಆಗ ತನಿಯನಿಗೆ ಸಿಟ್ಟು ಬಂತು. 7 ಜನ ಬರುವಷ್ಟು ಹೊರೆ ಕಾಣಿಕೆಯನ್ನು ಆತ ತಲೆ ಮೇಲೆ ಏನು ಇಟ್ಕೊಂಡು ತಂದಿದ್ರು, ಆ ಅಷ್ಟು ಹೊರೆ ಕಾಣಿಕೆಯನ್ನು ಒಮ್ಮೆಲೆ ತೂದು ದೇವಸ್ಥಾನದ ಒಳಗೆ ಎಸೆದು ಬಿಟ್ಟರು. ಆ ಗರ್ಭಗುಡಿಯಲ್ಲಿ ಮಂಜುನಾಥ ಸ್ವಾಮಿಯ ಮುಂದೆ ಬಂದು ಬೀಳುವಷ್ಟು ವೇಗವಾಗಿ ಎಸೆದರು. ಅಲ್ಲೇ ಇದ್ದವರಿಗೆಲ್ಲ ಆಶ್ಚರ್ಯವಾಯಿತು. ಅಲ್ಲೆಲ್ಲ ಜನ ಸೇರಿರ್ತಾರಲ್ಲ, ಎಲ್ಲರೂ ಕೈ ಮುಗಿಯುತ್ತಿದ್ದಾರೆ. ಏನಿದು ಪವಾಡ, ಇಷ್ಟು ಚಿಕ್ಕ ಹುಡುಗ ಅಷ್ಟು ಭಾರವಿರುವ ಹೊರೆಗಳನ್ನು ಮಂಜುನಾಥ ಸ್ವಾಮಿಯ ಪಾದದ ಬಳಿಯವರೆಗೂ ಬೀಳುವಷ್ಟು ಜೋರಾಗಿ ಒಮ್ಮೆಲೆ ಎಸೆದನಲ್ಲ, ಇವನು ಸಾಮಾನ್ಯದವನಲ್ಲ ಎಂದು ಎಲ್ಲ ಭಕ್ತಿಯಿಂದ ಕೈ ಮುಗಿಯುತ್ತಿದ್ದಾರೆ. ಏನಿದು ಆಶ್ಚರ್ಯ, ಮಹಿಮೆ, ಇವನಿಗೇನೋ ದೈವಿಕ ಶಕ್ತಿ ಇದೆ, ದೈವಿಕ ಕಳೆ ಇದೆ ಅವನಲ್ಲಿ, ನೋಡಿ ಇವನು ದೇವಮಾನವ ಅಂತ ಹೇಳಿ ಅಲ್ಲಿ ನೆರೆದಿದ್ದ ಜನರಿಗೆ ಭಾವನೆ ಉಂಟಾಯಿತು. ಹಾಗೆ ಬೇಸರ ಸಿಟ್ಟಿನಿಂದ ಸರಿ ಬಂದರು ತನಿಯನು ಅಲ್ಲೇ ಬರುವಾಗ ಅವರು ಹಿಂದೆ ತಿರುಗಿ ನೋಡುವಾಗ ಆವರಣದಲ್ಲಿ ಒಂದು ನಿಂಬೆ ಮರವನ್ನು ನೋಡಿದರು. ಈ ನಿಂಬೆ ಹಣ್ಣುಗಳನ್ನಾರು ಕಿತ್ಕೊಂಡು ಹೋಗೋಣ, ಉಪ್ಪಿನಕಾಯಿ ಮಾಡ್ಲಿಕ್ಕೆ ಆಗ್ತದೆ, ಖಾಲಿ ಆಗಿತ್ತು, ಅಮ್ಮಂಗೆ ತಗೊಂಡೋಗಿ ಕೊಟ್ರೆ ಖುಷಿ ಪಡ್ತಾಳೆ ಅಮ್ಮ ಅಂತೇಳಿ ಆ ಕಾಯಿಗಳನ್ನ ಕಿತ್ಕೊಂಡು ಕೊಡೋಣ, ಉಪ್ಪಿನಕಾಯಿ ಮಾಡ್ತಾಳೆ ಅಮ್ಮ ಅಂತ ಆಲೋಚನೆ ಆಗಿದೆ ತನಿಯನಿಗೆ. ಸರಿ ನಿಂಬೆ ಮರವನ್ನ ಹತ್ತಿದರು. ಹಣ್ಣು ಕೀಳಕ್ಕೆ ಕಟ್ಟೆ ಮೇಲೆ ಹತ್ತಿದರು. ನಿಂಬೆ ಹಣ್ಣುಗಳನ್ನು ಮರದಿಂದ ಕೀಳುತ್ತಲೇ ಮರದ ಒಂದು ರೆಂಬೆಯು ಪಕ್ಕದ ದೇವಸ್ಥಾನದ ಅದರ ಮೇಲೆ ಚಾಚಿದೆ ರೆಂಬೆ. ಆ ಕಟ್ಟೆ ಮಾಡ ಮೈಸಂದಾಯ ದೈವದ ಕಟ್ಟೆ, ಗೋಪುರ. ಆ ಕಟ್ಟೆ ಗೋಡೆಯ ಮೇಲೆ ಕಾಲು ಇಟ್ಟು ನಿಂಬೆ ಹಣ್ಣನ್ನು ಕೀಳಲು ಮುಂದುವರೆಸಿದರು ತನಿಯ. ಇಲ್ಲಿ ತನಿಯನ ಉದ್ದೇಶ ಹಣ್ಣು ಕೀಳೋದು ಮಾತ್ರ ಆಗಿತ್ತು, ಆತ ನೋಡಿಲ್ಲ. ಗೋಡೆಯ ಮೇಲೆ ಕಾಲಾಕಿ ಮೇಲೆ ಹತ್ತೆ ಬಿಟ್ಟರು. ಆಗ ಮಾಡ ಮೈಸಂದಾಯ ದೈವಕ್ಕೆ ಸಿಟ್ಟು, ಕೋಪ ಎಲ್ಲ ಬಂತು. ನನ್ನ ಮೇಲೆ ಕಾಲಿಟ್ಟ ಕಾರಣ ದೈವಕ್ಕೆ ಸಿಟ್ಟು ಬಂದು ತನಿಯನನ್ನು ಆ ಕೂಡಲೇ ಆಕಾಶದ ಎತ್ತರಕ್ಕೆ ಆರಿಸಿ ಬಿಟ್ಟರು. ಆ ಕೂಡಲೇ ತನಿಯನು ದೈವವಾದರು, ಕೊರಗಜ್ಜ ಸ್ವಾಮಿಯಾದರು ಸ್ನೇಹಿತರೆ. ನಂತರ ಅವರು ಈಗ ತನಿಯನಲ್ಲ, ಕೊರಗಜ್ಜ ದೈವ, ಸ್ವಾಮಿ ಕೊರಗಜ್ಜ ಇವರು. ಅಲ್ಲಿ ಮಹಿಮೆ ಪವಾಡವೇ ಆಗಿದೆ ಮತ್ತು ಕೊರಗಜ್ಜ ಸ್ವಾಮಿಗೆ ತಿಳಿದಿದೆ ಅವರ ಉದ್ದೇಶ ಮತ್ತು ಭೂಮಿಯ ಮೇಲೆ ಅವರ ಕರ್ತವ್ಯಗಳು ಅವರಿಗೆ ತಿಳಿದಿವೆ. ಅಜ್ಜ ಅಂತ ಪ್ರೀತಿಯಿಂದ ಕರೀತಾರೆ ಸ್ನೇಹಿತರೆ. ಅವರು ಹುಡುಗ, ಇಷ್ಟು ವರ್ಷಗಳಾದ ಮೇಲೆ ಅಜ್ಜ ಅಂತ ಪ್ರೀತಿಯಿಂದ ಅವರನ್ನ ಕರೆಯೋದ್ರಿಂದ ಕೊರಗಜ್ಜ ಅಂತ ಕರೀತಾರೆ. ಈಗ ಅವರು ದೈವವಾಗಿದ್ದಾರೆ, ಮಾಯೆಯಲ್ಲಿ ಇದ್ದಾರೆ ಸ್ನೇಹಿತರೆ. ಅವರಿಗೆ ಸೂಚನೆ ಬಂದಿದೆ ಮತ್ತು ಅವರಿಗೆ ತಿಳಿದಿದೆ, ಈಗ ನಾನು ದೈವ ಆಗಿದ್ದೇನೆ, ಭೂಲೋಕದಲ್ಲಿ ನನ್ನಿಂದ ಏನು ಕಾರ್ಯಗಳು ಜರುಗಬೇಕಿದೆ, ಅದಕ್ಕಾಗಿ ಇನ್ನು ನನ್ನ ಜವಾಬ್ದಾರಿ ಇದೆ ಎಂದು ಅವರಿಗೆ ತಿಳಿಯುತ್ತದೆ. ಅಧರ್ಮದ ನೆಲೆ ಇದೆ, ನಾನು ಧರ್ಮದೆಡೆಗೆ ಕೊಂಡೊಯ್ಯಬೇಕಾಗಿದೆ, ಅದರಿಂದಾಗಿ ನನ್ನ ರೂಪ
ತೀರ್ಪು ಕಾರಣವಾಗಿದೆ ಎಂದು ಕೊರಗಜ್ಜ ಸ್ವಾಮಿ ಅರಿತರು. ಈ ವಿಚಾರವನ್ನು ಆಲೋಚನೆ ಮಾಡುವಾಗಲೇ ಇಲ್ಲಿ ತನ್ನ ತಾಯಿ ಅಳುತ್ತಿದ್ದಾಳೆ. ಬೈರಕ್ಕೆ, ತನಿಯನ ಸಾಕು ತಾಯಿ, ನನ್ನ ಮಗ ಹೊರೆ ಕಾಣಿಕೆಯನ್ನು ಕೊಟ್ಟು ಬರಲು ಹೋದವನು ಇನ್ನು ಬರಲೇ ಇಲ್ಲವಲ್ಲ ಎಂದು ಅಳುತ್ತಾ ದುಃಖಿಸುತ್ತಿದ್ದಾಳೆ. ಅವಳ ವೇದನೆ ಕೊರಗಜ್ಜ ಸ್ವಾಮಿಗೆ ಕೇಳಿಸಿತು. ಆ ಕೂಡಲೇ ಕೊರಗಜ್ಜ ಸ್ವಾಮಿ ಬೈರಕ್ಕೆಯ ಮನೆಗೆ ಬಂದರು. ಕೂಗುತ್ತಿದ್ದಾರೆ, ಅಮ್ಮ ಅಮ್ಮ ಎಂದು ಕೂಗುತ್ತಿದ್ದಾರೆ. ಬೈರಕ್ಕೆ ಕೇಳಿಸ್ಕೊತಿದ್ದಾಳೆ. ತನಿಯನ ಧ್ವನಿ ಮಾತ್ರ ಕೇಳುತ್ತಿದೆ, ಆದ್ರೆ ತನಿಯ ಕಾಣಿಸುತ್ತಿಲ್ಲ. ಸುತ್ತ 4 ದಿಕ್ಕಿನಲ್ಲೂ ಅವರ ಧ್ವನಿ ಕೇಳಿಸುತ್ತಿದೆ, ಅಮ್ಮ ಅಮ್ಮ ಎಂದು. ಆದ್ರೆ ತನಿಯ ಕಣ್ಣಿಗೆ ಕಾಣಿಸುತ್ತಿಲ್ಲ. ಆಕೆಗೆ ಸ್ವರ ಮಾತ್ರ ಕೇಳಿಸುತ್ತಿದೆ. ಇಲ್ಲಿ ತನಿಯನ ಮುಖ ಕಾಣಿಸುತ್ತಿಲ್ಲ ತಾಯಿಗೆ. ಬೈರಕ್ಕೆಗೆ ಚಿಂತೆ, ಯೋಚನೆ ಬಂತು. ಬೈರಕ್ಕೆ ಕೇಳಿದಳು, ತನಿಯ ನೀನು ಎಲ್ಲಿದ್ದೀಯಾ? ನಿನ್ನ ಧ್ವನಿ ಮಾತ್ರ ಕೇಳುತ್ತಿದೆ, ಎಲ್ಲಿದ್ದೀಯಾ ತನಿಯ ನೀನು ಅಂತ ಕೇಳ್ತಿದ್ದಾಳೆ. ಆಗ ಕೊರಗಜ್ಜ ಸ್ವಾಮಿಯು ನಡೆದ ವಿಷಯವನ್ನೆಲ್ಲ ಬೈರಕ್ಕೆಗೆ ತಿಳಿಸಿದರು. ಈಗ ನಾನು ಮುಂಚಿನ ರೀತಿ ತನಿಯನಾಗಿ ನಿಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ ಅಮ್ಮ, ನಾನೀಗ ಕೊರಗಜ್ಜನಾಗಿದ್ದೇನೆ. ಅಂದ್ರೆ ನಿಮ್ಗಾಗ್ಲೇ ಹೇಳದ್ನಲ್ಲ ನಾನು, ಕೊರಗ ಸ್ವಾಮಿ, ಕೊರಗಜ್ಜ ದೈವ ಎಂದು ನಡೆದ ವಿಚಾರವನ್ನ ವಿವರಿಸಿದರು. ಅಮ್ಮ, ನಿನಗೆ ಮಾತು ಕೊಟ್ಟಂತೆ ನಾನು ಕದ್ರಿ ದೇವಸ್ಥಾನಕ್ಕೆ ಕಾಣಿಕೆಯನ್ನು ಒಪ್ಪಿಸಿದೆ. ಆನಂತರ ಉಪ್ಪಿನಕಾಯಿಗೆ ಆದೀತು ಅಂತ ನಿಂಬೆ ಹಣ್ಣು ಕೀಳ್ಲಿಕ್ಕೆ ಮರ ಹತ್ತಿ ಹಣ್ಣು ಕೀಳುವಾಗ ನಡೆದ ವಿಷಯವನ್ನೆಲ್ಲ ತಿಳಿಸಿದರು. ಹೆದರಬೇಡಿ ಅಮ್ಮ, ಇನ್ನು ನಾನು ನಿಮಗೆ ತನಿಯನಾಗಿ ಸಿಗುವುದಿಲ್ಲ. ಈಗ ನಾನು ದೈವವಾಗಿದ್ದೇನೆ, ಮಾಯೆಯಲ್ಲಿ ಇದ್ದೇನೆ ತಾಯಿ. ಬೈರಕ್ಕೆಗೆ ತಾಳಲಾರದ ದುಃಖ, ಕಣ್ಣೀರು. ಅಷ್ಟು ವರ್ಷದಿಂದ ಸಾಕಿದ ತನಿಯ ಈ ರೀತಿ ಆದನು ಎಂದು ಕೊರಗಜ್ಜ ಸ್ವಾಮಿಯು ಬೈರಕ್ಕೆಗೆ ಸಮಾಧಾನ ಮಾಡಿ, ನನಗೆ ಊಟ ಬಡಿಸಿ ಅಮ್ಮ ಎಂದರು. ಬಾಳೆ ಎಲೆ ಮೇಲಲ್ಲ, ಗೆರಸೆಯ ಮೇಲೆ, ಗೆರಸೆಯಲ್ಲಿ ಊಟ ಕೊಡಿ ನನಗೆ ಅಂದರು. ಸರಿ ಬೈರಕ್ಕೆ, ಆಯ್ತು ನಾನು ಗೆರಸೆಯಲ್ಲಿ ಊಟ ಬಡಿಸುತ್ತೇನೆ ಎಂದು ಬೇಗನೆ ಹೋಗಿ ಅಡುಗೆಯನ್ನು ಮಾಡಿಕೊಂಡಳು. ಬಂದಳು. ಹುರುಳಿ, ಬಸಳೆ ಸಾರು, ಅನ್ನ ಮಾಡ್ಕೊಂಡು ಬರುತ್ತಾರೆ. ಸಿಕ್ಕಾಪಟ್ಟೆ ಸಿಟ್ಟು, ಕೋಪ ಬರುತ್ತದೆ ಕೊರಗಜ್ಜ ಸ್ವಾಮಿಗೆ. ಇದರಲ್ಲಿ ಉಪ್ಪು ಹಾಕಲಿಲ್ಲ ಎಂದು ಕೋಪ ಮಾಡಿಕೊಂಡರು. ಆಗ ಬೈರಕ್ಕೆ ಏನ್ ಮಾಡ್ತಾಳೆ, ಮತ್ತೆ ಹೋಗ್ತಾಳೆ, ಬಾಂಗುಡೆ ಮೀನು ಸಾರು ಮಾಡ್ಕೊಂಡು ಬರುತ್ತಾಳೆ. ಆವಾಗ ಕೂಡ ಕೊರಗಜ್ಜ ಸ್ವಾಮಿ ತುಂಬಾ ಸಿಟ್ಟು ಬರುತ್ತದೆ, ಇದರಲ್ಲಿ ಅರಿಶಿಣ ಹಾಕಿಲ್ಲ ಎಂದು ಕೋಪ ಮಾಡಿಕೊಂಡರು. ನಂತರ ತಾಯಿ ಏನ್ ಮಾಡ್ತಾಳೆ, ಕೋಳಿ ಸಾರು ಮಾಡಿ ಕೊರಗಜ್ಜನಿಗೆ ಊಟಕ್ಕೆ ಬಡಿಸಿದಳು. ಕೊರಗಜ್ಜ ಸ್ವಾಮಿಗೆ ಕೋಳಿ ಸಾರು ತುಂಬಾ ಇಷ್ಟ, ಬಂಗುಡೆ ಮೀನು ಸಾರು ಇಷ್ಟ. ಈಗಲೂ ಗೆರಸೆಯ ಮೇಲೆ ಪದಾರ್ಥಗಳನ್ನ ಮಾಡಿ ಕೊರಗಜ್ಜ ಸ್ವಾಮಿಗೆ ಇಷ್ಟ ಅಂತ ಮಾಡ್ಬಡಿಸ್ತಾರೆ, ನೋಡ್ಬೋದು. ಜೊತೆಗೆ ತಿಳಿದಿರುವಂತೆ ಬೀಡ, ಚಕ್ಕುಲಿ, ಸಾರಾಯಿ ಪದಾರ್ಥಗಳನ್ನು ಇಟ್ಟು ಕೊಡ್ತಾರೆ. ಈಗ ಕೋಳಿ ಸಾರು ಊಟ ಮಾಡಿದ ಕೊರಗಜ್ಜ ಸ್ವಾಮಿಗೆ ಪೂರ್ಣ ಖುಷಿ ಆಯಿತು. ಆಗ ಅವರು ಬೈರಕ್ಕೆಗೆ ಹೇಳ್ತಾರೆ, ಇನ್ನು ಮುಂದೆ ಅನುದಿನ ಅನುಕ್ಷಣ ನೀವು ನನ್ನನ್ನು ನಂಬಿ ನನ್ನನ್ನು ಕರೆದರೆ 1 ಬಾರಿ ಕೂಗಿದರೆ 9 ಬಾರಿ ಹೋಗೊಟ್ಟು ಬರುತ್ತೇನೆ ಅಮ್ಮ, ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡುತ್ತೇನೆ ಎಂದರು. ಅಂದ್ರೆ ಇದು ಬೈರಕ್ಕೆಗೆ ಮಾತ್ರ ಹೇಳಿದ ಮಾತು ಅಲ್ಲ, ಕೊರಗಜ್ಜ ಸ್ವಾಮಿಯನ್ನ ನಂಬಿ ಯಾರೆಲ್ಲ ಕೊರಗಜ್ಜನಿಗೆ ಭಕ್ತಿಯಿಂದ ನಡೆದುಕೊಳ್ಳುತ್ತಾರೋ ಅವರೆಲ್ಲರಿಗೂ ಇಂದಿಗೂ ಜೀವನದಲ್ಲಿ ನಡೆಯುತ್ತಿರುವ ಪವಾಡವಾಗಿದೆ ಸ್ನೇಹಿತರೆ. ಇಂತಿಷ್ಟೇ ಪದಾರ್ಥಗಳು ಅಂತ ಅಲ್ಲ, ಮುಖ್ಯ ಪದಾರ್ಥಗಳು, ಅವುಗಳನ್ನ ಇಟ್ಟು ಕೂಡ ನೀವು ಹರಕೆಯನ್ನ ತೀರಿಸಬಹುದು. ತಿಳಿಸಿದೀನಿ ಅದನ್ನ ವಿಡಿಯೋದಲ್ಲಿ. ಕೊರಗಜ್ಜ ಸ್ವಾಮಿ ಹೇಳ್ತಾರೆ, ಯಾವ ಕಷ್ಟದಲ್ಲೂ ನನ್ನನ್ನು ನಂಬಿ ಪ್ರಾರ್ಥನೆ ಮಾಡಿಕೊಂಡರೆ ಅಂತವರ ಕಷ್ಟಕ್ಕೆ ನಾನು ಆಗುತ್ತೇನೆ ಎಂದು ಸ್ವಾಮಿ. ತನಿಯ ಅಥವಾ ಕೊರಗಜ್ಜ ಎಂದು 1 ಬಾರಿ ಕೂಗಿದರೆ ಸಾಕು, 9 ಸಲ ಹೋಗೊಟ್ಟು ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡುತ್ತೇನೆ ಎಂದರು ಕೊರಗಜ್ಜ. ಅಳಬೇಡಿ ಅಮ್ಮ ಎಂದು ಸಮಾಧಾನ ಮಾಡಿ ನಂತರ ಕೊರಗಜ್ಜ ಸ್ವಾಮಿಯು ದಕ್ಷಿಣದ ಕಡೆಗೆ ಬಂದರು. ಕುತ್ತಾರು ಎಂಬ ಭೂ ಪ್ರದೇಶದಲ್ಲಿ ಬಂದರು. ಅಲ್ಲಿ ಅವರ ಆದಿಸ್ಥಳ ಸ್ನೇಹಿತರೆ. ಅವರು ಬಂದದ್ದು ಈಗಲೂ ಕೂಡ ಪ್ರಾರ್ಥನೆಗಳನ್ನು, ಹರಕೆಗಳನ್ನ ಅಲ್ಲಿ ತೀರಿಸ್ತಾರೆ. ಡೆಡಿಕೇಟೆಡ್ ವಿಡಿಯೋ ಮಾಡಿದೀನಿ, ಆ ಲಿಂಕ್ ಕ್ಲಿಕ್ ಮಾಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಅಲ್ಲಿಗೆ ಹೋಗೋದು ಹೇಗೆ ಎಲ್ಲ ಡೀಟೈಲ್ ಇದೆ ನೋಡಿ. ಅಲ್ಲಿ ಬಂದ್ರು ಕೊರಗಜ್ಜ ಸ್ವಾಮಿ ವಿಶ್ರಾಂತಿಯಾಗಿ ಕುಳಿತುಕೊಂಡ್ರು. ಆ ಪ್ರದೇಶದಲ್ಲಿ ಮುಂಚೆ ಇದ್ದ ದೈವಗಳು ಅಂದ್ರೆ ಅರಸು ಮುಂಡೆಂತಾಯ ಮತ್ತು ಮೂಡಪಂಥ ಬೈಸಂದಾಯ, ಇವು 2 ಸಾತ್ವಿಕ ದೈವಗಳು ಅಲ್ಲಿದ್ವು. ದೈವಗಳಿಗೆ ಸೋಲು ಉಂಟಾಗುತ್ತದೆ. ಹೋರಾಟದಲ್ಲಿ ಸೋಲುಂಟಾದ ಇವೆರಡು ದೈವಗಳು ಕೊರಗಜ್ಜನನ್ನು ನೋಡುತ್ತವೆ. ಕುಳಿತಿರುವ ಹುಡುಗನನ್ನು ನೋಡಿದವು ಈ ದೈವಗಳು. ಅವನಲ್ಲಿ ದೈವಿಕ ಕಳೆ ಕಂಡು ಬಂದಿತು. ನಮ್ಮ ಕಷ್ಟವನ್ನು ಇವರ ಬಳಿ ಹೇಳಿಕೊಂಡ್ರೆ ಪರಿಹಾರ ಸಿಗಬಹುದು ಎಂದು ಕೊರಗಜ್ಜನ ಬಳಿ ಆ 2 ಸಾತ್ವಿಕ ದೈವಗಳು ಬಂದವು. ಆಗ ಕೊರಗಜ್ಜ ಸ್ವಾಮಿ, ಖಂಡಿತ ನಿಮ್ಮ ಕಷ್ಟಗಳನ್ನು ನಾನು ಪರಿಹಾರ ಮಾಡುತ್ತೇನೆ, ಆದರೆ ನಾನು ಹೇಳುವ ಮಾತುಗಳನ್ನು ನೀವು ಕೇಳಬೇಕು ಎಂದರು. ಆ 2 ಸಾತ್ವಿಕ ದೈವಗಳು ಒಪ್ಪಿಕೊಂಡು ಸರಿ ಎಂದವು. ಈಗ ಆ ರೀತಿ ಅಂದ ಮೇಲೆ ಕೊರಗಜ್ಜ ಸ್ವಾಮಿ ಕೇಳ್ತಿದ್ದಾರೆ, ಈ ಜಾಗವನ್ನು ನನಗೆ ಬಿಟ್ಟು ಕೊಡಬೇಕು ಎಂದು ಕೇಳಿದರು. ಆಗ ಅವೆರಡು ಸಾತ್ವಿಕ ದೈವಗಳು ಆ ಜಾಗವನ್ನು ಬಿಡಲು ನಿರಾಕರಿಸಿದರು. ಆಗ ಬಹಳ ಸಿಟ್ಟು, ಕೋಪ ಬರುತ್ತದೆ ಕೊರಗಜ್ಜ ಸ್ವಾಮಿಗೆ. ಆಗ ಅವರ ಮಾಯಾಶಕ್ತಿಯಿಂದ, ಮಹಿಮೆಯಿಂದ ಒಂದು ಹಸುವನ್ನು ಸೃಷ್ಟಿ ಮಾಡುತ್ತಾರೆ. ಅಂದ್ರೆ ಅವರು ದನ ಅಂತ ಹೇಳ್ತಾರೆ. ಆಗ ಆ ದನನ ಏನ್ ಮಾಡ್ತಾರೆ, ಕೊರಗಜ್ಜ ಸ್ವಾಮಿಯು ಆ ದನದ ಕಾಲುಗಳನ್ನ ಎಳೆದು ಮುರಿದು ರಕ್ತ ಬರುವಂತೆ ಮಾಡಿದರು. ಮಾಯೆಯಲ್ಲಿ ಆ ರೀತಿ ಮಾಡ್ತಾರೆ ಸ್ನೇಹಿತರೆ ಅವರು. ಇವೆರಡು ಸಾತ್ವಿಕ ದೈವಗಳು ಅಲ್ಲಿ ದನದ ಕಾಲುಗಳನ್ನ ಮುರಿದು ಆ ರಕ್ತ ಅದನ್ನೆಲ್ಲ ನೋಡ್ಲಿಕ್ಕೆ ಇವಕ್ಕಾಗ್ತಾ ಇಲ್ಲ. ಆ ಪರಿಸ್ಥಿತಿಯನ್ನು ನೋಡಲಾಗದೆ ಆ ಸಾತ್ವಿಕ ದೈವಗಳು ಆ
ಜಾಗ ಬಿಟ್ಟು ಹೊರಡುತ್ತಾರೆ. ಈ ರೀತಿಯಾಗಿ ಕೊರಗಜ್ಜ ಸ್ವಾಮಿಯು ಬಲು ಕಾರಣಿಕ ದೈವ ಸ್ನೇಹಿತರೆ. ಕೊರಗಜ್ಜ ಸ್ವಾಮಿಯನ್ನ ನಂಬಿದವರಿಗೆ ಖಂಡಿತ ಧರ್ಮದ ಕೆಲಸಗಳು ಎಲ್ಲವೂ ಆಗಿದೆ. ಏನಿದ್ರು ಕೂಡ ನೀವು ಪ್ರಾರ್ಥನೆ ಮಾಡ್ಕೊಬಹುದು. ಕೊರಗಜ್ಜ ಸ್ವಾಮಿಯು ತಕ್ಷಣದಲ್ಲೇ ನಿಮ್ಗೆ ನೀವು ಕೇಳಿದ್ದನ್ನ 24 ಗಂಟೆಯ ಒಳಗೆ ಒಂದು ದಿನ ಆಗಷ್ಟರಲ್ಲೇನೆ ಉತ್ತರ ಕೊಡ್ತಾರೆ. ಅತಿ ಬೇಗ ಸ್ಪಂದಿಸ್ತಾರೆ. ನಿಮ್ಮ ಪ್ರಾರ್ಥನೆಗಳು ಆದಷ್ಟು ಬೇಗನೆ ಈಡೇರುತ್ತೆ. ಕೆಲಸ ಆಗ್ಬೇಕು ಅಂದ್ರೆ ನೀವು ಕಷ್ಟದಲ್ಲಿ ತಕ್ಷಣಕ್ಕೆ ಸಮಸ್ಯೆಗಳು ಬಗೆಹರಿಬೇಕು ಅಂದ್ರೆ ಕೊರಗಜ್ಜ ಸ್ವಾಮಿಯನ್ನ ನೀವು ನೆನಿಬಹುದು. ಪ್ರಾರ್ಥನೆ ಮಾಡಿ ಅರ್ಕೆಯನ್ನ ಮಾಡ್ಕೊಂಡ್ರೆ ಖಂಡಿತ ಕೊರಗಜ್ಜ ಸ್ವಾಮಿಯು ನಿಮ್ಮ ಕಷ್ಟಕ್ಕೆ ಆಗ್ತಾರೆ. ಇದು 100ಕ್ಕೆ 100 ಸತ್ಯ. ಕೊರಗಜ್ಜ ಸ್ವಾಮಿಯ ಆದಿ ಸ್ಥಳಗಳು ನಾ ತಿಳಿಸಿದ್ದೇನೆ ಮತ್ತು ಕೊರಗಜ್ಜ ಸ್ವಾಮಿಯ ಆದಿ ಸ್ಥಳ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿದೆ. ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆ ಕ್ಷೇತ್ರಕ್ಕೆ ಹೋಗ್ ಬಂದ್ರೆ ಸಾಕು. ನಿಮ್ಮ ಪ್ರಾರ್ಥನೆ ಅರ್ಕೆ ಎಲ್ಲ ಅಲ್ಲಿ ಮುಗಿಸ್ಕೊಬಹುದು ನೀವು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ, ಯಾರೆಲ್ಲ ಈ ವಿಡಿಯೋ ನೋಡಿದ್ರಿ ಕೊರಗಜ್ಜ ಸ್ವಾಮಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸಿಗಲಿ ಅಂತ ಹೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಪೂರ್ಣ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.